guys, welcome back to my YouTube channel. Welcome to daily vlogs. ಸೊ ಇದು ಥರ್ಡ್ ಟೈಮ್ ನಾನು ಇಂಟ್ರೋ ಶೂಟ್ ಮಾಡ್ತಾ ಇರೋದು. 2 times ಫಸ್ಟ್ ಶೂಟ್ ಮಾಡಿದ್ದೀನಿ. ಫಸ್ಟ್ ಟೈಮು ಏನೋ ಯಾರೋ ಮಾತಾಡ್ತಾ ಇರ್ಬೇಕಾದ್ರೆ ಹಿಂಗೆ ಯಾರೋ ಬಂದರು ಅಂತ ಅರ್ಧಕ್ಕೆ ಸ್ಟಾಪ್ ಆಯಿತು. ಸೆಕೆಂಡ್ ಟೈಮ್ ಇಂಟ್ರೋ ಶೂಟ್ ಮಾಡಬೇಕಾದ್ರೆ ಮೈಕ್ ಚಾರ್ಜಿಂಗ್ ಖಾಲಿ ಆಗೋಗಿದೆ, ನಾನು ನೋಡ್ಕೊಂಡಿಲ್ಲ. ಫುಲ್ ಎಲ್ಲ ಮಾತಾಡಾದ್ಮೇಲೆ ಸುಮ್ಮನೆ ಏನೋ ನೋಡೋಣ ಹೆಂಗೆ ಬಂದಿದೆ ಅಂತ ನೋಡೋಣ ಅಂತ ಪ್ಲೇ ಮಾಡಿದ್ರೆ ಅದರಲ್ಲಿ ವಾಯ್ಸೇ ರೆಕಾರ್ಡ್ ಆಗಿಲ್ಲ. ಸೊ ಅದಕ್ಕೆ ಈಗ ಥರ್ಡ್ ಟೈಮ್ ಕುತ್ಕೊಂಡು ಇಂಟ್ರೋ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು February 25th. ಆ್ಯಕ್ಚುಲಿ ಇವತ್ತು ನನ್ನ ತಮ್ಮ ಬರ್ತಡೆ. ಸೊ ನಾವು ಅವ್ನ ಬರ್ಡೇ ಯೂಶ್ವಲಿ ಅವನೇನು ಮನೇಲಿ ಇರಲ್ಲ, ಫ್ರೆಂಡ್ಸ್ ಜೊತೆ ಈಚೆಗೆ ಹೊಟ್ಟೋಗ್ತಾ ಇರ್ತಾನೆ. ನಾವು ಮನೇಲಿ ಅಮ್ಮ ಜಾಮೂನು ಮತ್ತು ಅವ್ನಿಗೇನೋ ಇಷ್ಟ ಆಗಿರೋ ಚಿಕನ್ ಐಟಮ್ ಏನಾದರೂ ಮಾಡೋರು. ಬಟ್ ನಾಳೆನೇ ಶಿವರಾತ್ರಿ ಇರೋದ್ರಿಂದ ಏನು ಮಾಡಬಾರ್ದು, ಜಾಮೂನೊಂದು ಮಾಡಿಕೊಡ್ತೀನಿ ಅಂತ ಅಂದಿದ್ರು. ಅವನು ಬೇಡ ಬಿಡು, ನಾನು ಹೊರಗಡೆ ಹೋಗ್ತೀನಿ ಫ್ರೆಂಡ್ಸ್ ಜೊತೆ ಅಂತ ಅಂದಿದ್ದ. ಈಗ ಸಡನ್ನಾಗಿ ಮಧ್ಯಾಹ್ನಂಗೆ ಬಂದ್ಬಿಟ್ಟು ನನಗೆ ಚಿಕನ್ ಮಾಡಿಕೊಡು, ನಾವು ಹಿಂಗೆ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಅಂದ. ಅದಕ್ಕೆ ಅಮ್ಮನೂ ಸರಿನಪ್ಪ ತಗೋಬಾ ಅಂತ ಅಂದ್ಬಿಟ್ಟು ಈಚೆಗಡೆನೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವನು ತೊಗೊಂಬರ್ತೀನಿ ಅಂತ ಅಂದಿದ್ದಾನೆ. ಸೊ ಅವನಿಗೆ ಫುಲ್ ಎಲ್ಲ ಚಿಕನ್ ಮಾಡಿಕೊಟ್ಬಿಟ್ಟು ಹೇಗೆ ಮಾಡ್ತಾರೆ ನಮ್ಮಮ್ಮ ಅಷ್ಟು, ಅವನು ಒಂದು 5 kgs ಏನೋ ಚಿಕನ್ ತೊಗೊಬರ್ತೀನಿ ಅಂತ ಹೇಳಿದ್ದಾನೆ. ಅದ್ರ ಜೊತೆಗೆ ಅವ್ರಿಗೆಲ್ಲ ಮಟನ್ ಬೇಕಂತೆ, ಅದನ್ನು ತೊಗೊಬರ್ತೀನಿ ಅಂತ ಹೇಳಿದ್ದಾನೆ. ಸೊ ನೋಡೋಣ, ತೋರಿಸ್ಕೊಡ್ತೀನಿ ಅಮ್ಮ ಯಾವ ಥರ ಮಾಡ್ತಾರೆ ಅಂತ. ಸೊ ನಮ್ಮಮ್ಮಗೆ ಜಾಸ್ತಿ ಜನಕ್ಕೆಲ್ಲ ಮಾಡಿ ರೂಢಿ ಇದೆ. ನಮ್ಮಮ್ಮ ಫಸ್ಟ್ ಹೋಟೆಲ್ ಇತ್ತು, 50 ಜನಕ್ಕೆ ಆ ಥರ ಎಲ್ಲ ಅಡುಗೆ ಮಾಡಿ ರೂಢಿ ಇದೆ. ಮತ್ತು ನಮ್ಮದು ಜಾತ್ರೆ ಎಲ್ಲ ಜಾಸ್ತಿ ಮಾಡ್ತೀವಿ, ಅಲ್ಲಿ ಎಲ್ಲನೂ ಅಡುಗೆ ಮಾಡೆಲ್ಲ ಅಮ್ಮಂಗೆ ರೂಢಿ ಇದೆ. ಸೊ ಅಮ್ಮಂಗೆ ಇದೆಲ್ಲ ಏನು ಕಷ್ಟ ಆಗಲ್ಲ. ಬಟ್ ಈಗ ಸ್ವಲ್ಪ ಅವ್ರಿಗೆ ಏಜ್ ಆಗ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಬಿಟ್ಟರೆ ಅಮ್ಮಂಗೆ ಐಡಿಯಾ ಇದೆ ಹೇಗೆ ಮಾಡಬೇಕು ಅಂತ ಎಲ್ಲನೂ, ಜಾಸ್ತಿ ಚಿಕನ್ನು ಅದೆಲ್ಲನೂ. ಸೊ ಬನ್ನಿ ನೋಡೋಣ ಅಮ್ಮ ಯಾವ ಥರ ಚಿಕನ್ ಎಲ್ಲ ಮಾಡಿಕೊಟ್ರು ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ಫಸ್ಟ್ ಚಿಕನ್ಗೆ ಉಪ್ಪು ಹಾಕ್ಬಿಟ್ಟು ಅದನ್ನ ಬೇಯಕ್ಕೆ ಇಡ್ತಾ ಇದ್ದಾರೆ. ಎಷ್ಟು ಕೂಗ್ಬೇಕಮ್ಮ ಇದೀಗ? ಇದು ಯಾವುದೋ ಕೋಳಿ, ಒಂದು 8 ಕೂಗಿಸ್ಬೇಕಂತೆ. ಯಾಕೆ ಈಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿ, ರುಚಿಗೆ ತಕ್ಕಷ್ಟು ಅರಿಶಿನ. ನಮ್ಮಮ್ಮ ಏನ್ ಹೇಳಿದ್ರೆ ಅದು ಹೇಳ್ತಾ ಇರ್ತೀನಿ ಗೈಸ್ ನಾನು. ಈಗ ಏನಂದ್ರೆ ಇದನ್ನೆಲ್ಲ ಕಲಾಕ್ತಾ ಇದ್ದಾರೆ. ಹಿಂಗ್ ಮಾಡಿದಾಗ ಉಪ್ಪು ಫುಲ್ ಎಲ್ಲ ಚಿಕನ್ಗೆಲ್ಲ ಹೋಗುತ್ತೆ. ಸೊ ಜಯಂತ್ ಹಾಕಿರೋ ಅರ್ಶಿನದ ಪುಡಿ ಸಾಲಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮ ಇನ್ ಸ್ವಲ್ಪ ಅರ್ಶಿನದ ಪುಡಿ ಹಾಕ್ತಾ ಇದ್ದಾರೆ. 5 kg ಐತೆ ಅಂತ ಹೇಳು. 5 kg ಚಿಕನ್ ಇದು. ಅದಕ್ಕೆ ನೀರ್ ಬಿಡೋವರೆಗೂ ಹಂಗೆ ಇರ್ಲಿ. ಹೀಗೆ ಹಂಗಲ್ಲ, ಈಗ ಏನಕ್ಕೆ ಮುಚ್ತಾ ಇಲ್ಲ ಅಂದ್ರೆ ಅದೊಂದು ಸ್ವಲ್ಪ ಹೊತ್ತು ನೀರು ಬಿಡೋವರೆಗೂ ಹಂಗೆ ಬಿಡ್ಬೇಕಂತೆ. ಅದಾದ್ಮೇಲೆ ಮುಚ್ಚಿಸ್ಬಿಟ್ಟು ಒಂದು 5 ವಿಸಿಲ್ ಕೂಗಿಸ್ತಾರೆ. ಈಗಲೇ ಮುಚ್ಚಿದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಬಾಣ್ಲಿಲೆಲ್ಲ ಬೇಯಿಸ್ಕೊಂಡ್ವಲ್ಲ, ಸೊಪ್ಪನ್ನೆಲ್ಲನೂ ಈ ತರ ತಟ್ಟೆಯಲ್ಲಿ ಹಾಕಿ ಹಾರಿಸ್ಕೋಬೇಕು. ಅಮ್ಮ ಇದನ್ನ ಮಿಕ್ಸಿಗೆ ಹಾಕ್ತಿವಾ? ಸೊ ಮಿಕ್ಸಿಗೆ ಹಾಕ್ತಿವಿ ಲಾಸ್ಟಲ್ಲಿ. ಅದಕ್ಕೇನೆ ಈ ತರ ಎಲ್ಲ ಫುಲ್ಲು ಒಂದ್ ಕಡೆ ಇಟ್ಬಿಟ್ಟು ಒಂದ್ ತಟ್ಟೆಗೆ ಹಾಕೊಂಡು ಹಾರಿಸ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ,
ಇಲ್ಲಿ ನನ್ನ ತಮ್ಮ ಫ್ರೆಂಡ್ ಇನ್ನೊಬ್ಬ ಬಂದಿದ್ದರೆ ಅವ್ನ ಫೋನ್ ಕಿತ್ಕೊಂಡು ಜಯಂತ್ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದಾನೆ ನನ್ನ ಚಾನಲ್ಗೆ. ಸೊ ಗೈಸ್, ನೀವು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನನ್ನ ತಮ್ಮನ ಫ್ರೆಂಡ್ ಕೈಯಲ್ಲೂ ಮಾಡಿಸ್ತಾ ಇದ್ದೀವಿ. ಇದೆಲ್ಲ ಆದಮೇಲೆ ಆಗಲೇ ಏನೇನು ಹುರಿದಿದ್ವಲ್ಲ ಅದನ್ನೆಲ್ಲನೂ ಒಂದು ಮಿಕ್ಸಿಗೆ ಹಾಕ್ಕೋತಾ ಇದ್ದೀವಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ. ಎಲ್ಲ ಹಾರಿಸಿದೆ ಒಂದು ರೌಂಡು, ಒಂದು ಸ್ವಲ್ಪ ತಣ್ಣಗಾಗೋವರೆಗೂ ಇಟ್ಕೊಂಡು ಅದಾದಮೇಲೆ ಎಲ್ಲನೂ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದಾರೆ. ಇದೆಲ್ಲ ಆದಮೇಲೆ ಜಯಂತು ಅದೇನು ಅಡುಗೆ ಮಾಡಬೇಕಲ್ವ ಆ ಪಾತ್ರೆನ ತೊಳಿತಾ ಇದ್ದಾನೆ. ಇವರೆಲ್ಲ ನನ್ನ ತಮ್ಮನ ಫ್ರೆಂಡ್ಸು. ಸೊ ಚಿಕನ್ ಎಲ್ಲ ಬೇಯಿಸ್ಕೊಂಡಾಗಿದೆ, ಅದಕ್ಕೆ ಬೇಕಾಗಿರೋ ಮಸಾಲೆನೂ ಎಲ್ಲ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಇದೊಂದು ಬೇಷನ್ ಇಟ್ಬಿಟ್ಟು ಇದರಲ್ಲಿ ಒಗ್ಗರಣೆ ಹಾಕ್ತಾ ಇದ್ದಾರೆ. ಸೊ ನಮ್ಮ ಜಯಂತ ಇಲ್ಲಿ ಮೀನ್ ಕುಕ್ಕು. ಫಸ್ಟ್ ಆಯಿಲ್ ಹಾಕ್ಬಿಟ್ಟು ಆಯಿಲ್ ಎಲ್ಲ ಸ್ವಲ್ಪ ಬೆಂದಾದ್ಮೇಲೆ, ಅಂದ್ರೆ ಹೀಟ್ ಆದ್ಮೇಲೆ, ಬೆಂದಾದ್ಮೇಲೆ ಸ್ವಲ್ಪ ಹೀಟ್ ಆದ್ಮೇಲೆ ಈರುಳ್ಳಿ ಹಾಕೋಬೇಕು. ಇಲ್ಲಿರೋ ಇಬ್ಬರಿಗಾಗಿ ಇನ್ನೊಬ್ಬ ಆಡ್ ಆಗ್ತಾ ಇದ್ದಾನೆ, ಆಮೇಲೆ ತೋರಿಸ್ತೀನಿ. ಇವ್ರನ್ನೆಲ್ಲ ನೋಡ್ಬಿಟ್ಟು ಯಾರು ವಿಡಿಯೋದಲ್ಲಿ ಭಯ ಬೀಳ್ಬೇಡಿ ಏನ್ ಇನ್ನೋರು ಅಂತ. ದೇವ್ರೆಲ್ಲರಿಗೂ ಎಲ್ಲರೂ ಕೊಡಲ್ಲ ಅನ್ನೋ ಇವರೇ ಸಾಕ್ಷಿ ಫ್ರೆಂಡ್ಸ್. ಸೊ ಫಸ್ಟ್ ಈರುಳ್ಳಿನ ಚೆನ್ನಾಗಿದ್ರೆ ಆಯಿಲ್ ಹಾಕ್ಬಿಟ್ಟು ಎಲ್ಲ ಇದು ಮಾಡ್ಕೋಬೇಕು. ಇವನೇ ಈಗ ವಾಯ್ಸ್ ಓವರ್ ಎಲ್ಲ ಕೊಡ್ತಾನೆ. ಹೇಳು, ಏನ್ ಬರೋವರೆಗೂ ಕಾಯ್ಬೇಕು? ಬಣ್ಣ ಬರೋವರೆಗೂ ಕಾಯ್ಬೇಕಂತೆ. ಹಾಕು ಟೊಮೆಟೊ. ಹಾ, ಅದು ರೀಲಲ್ಲಿ ಬರುತ್ತಲ್ಲ, ಅದು ಬರುತ್ತೆ ಕಣೋ. ಹೇ ಸಚ್ಚು, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಸಂದೀಪ ಇದು, ಹೇ ಮನು, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಉಳಿ ಜಾಸ್ತಿ ಮಾಡ್ಕೋಬೇಕು, ಬರ್ತಾ ಇದೆ ಅಷ್ಟು. ಆಗುತ್ತಾಕ ಅಷ್ಟು ಬೆಂದಾಗ ಸೊ ಈರುಳ್ಳಿಗೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ, ಇದಾದ್ಮೇಲೆ ಟೊಮೊಟೊ ಆಡ್ ಮಾಡ್ಕೊಬೇಕು. 2 ಟೊಮೊಟೊ, 1 ಈರುಳ್ಳಿ ಆಡ್ ಮಾಡ್ಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಇದನ್ನು ಸಹ ಟೊಮೊಟೊ ಆಡ್ ಮಾಡಾದ್ಮೇಲೆ ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಚಿಕನ್ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನ ಹಾಕೋಬೇಕು. ಸೊ ಅದನ್ನೆಲ್ಲ ಚೆನ್ನಾಗಿ ಕಲಕೋಬೇಕು. ಇದೇನು ಈಗ ಕುಕ್ಕರ್ ಬೇಯಿಸಿದ್ವಲ್ಲ, ಸೊ ಕ್ಲೀನ್ ಆಗಿ ಬೆಂದಿದೆ. ಇದಕ್ಕೆ ಈಗ ಮಸಾಲೆ ಎಲ್ಲ ಹಾಕಿ ಇದು ಮಾಡಬೇಕು. ಸೊ ಇದು ಮೊಟ್ಟೆ ಕೋಳಿ ಅಂತ, ಅದಕ್ಕೆ ಮೊಟ್ಟೆ ಇತ್ತಂತೆ, ಅದನ್ನು ಎಲ್ಲ ಹಾಕ್ತಾ ಇದ್ದಾರಮ್ಮ. ಇದೆಲ್ಲ ಹಾಕೊಂಡಾದ್ಮೇಲೆ ಮಸಾಲೆ ಈಗ ಹಾಕ್ತಮ್ಮ. ಸೊ ಇದನ್ನೇ ಮಸಾಲೆನೂ ಹಾಕ್ಬಿಡ್ತಾ ಇದ್ದಾರೆ. ಯಾರಾದ್ರೂ ಚಿಕನ್ ಎಲ್ಲ ಈ ತರ ನೋಡಕ್ ಇಷ್ಟ ಇಲ್ಲ ಅನ್ನೋರು ಪ್ಲೀಸ್ ಸ್ಕಿಪ್ ಮಾಡ್ಕೊಳ್ಳಿ ಒಂದ್ ಸ್ವಲ್ಪ ಆಗೋವರೆಗೂ. ಇದು ಪಾಲಕ್ ಮೇಲೆ ರುಬ್ಕೊಂಡಿರೋದು. ಈ ಕೋಳಿಗೆ ಸ್ಪೆಷಲ್, ಈ ಕೋಳಿಗೆ ಪಾಲಕ್ ಬಿಡೋದು ಟೇಸ್ಟ್ ಚೇಂಜ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೇನೆ ನಾವು ಪಾಲಕ್ ಹಾಕೋದು ಯಾವಾಗಲೂ. ಸೊ ಅದನ್ನ ಆವಾಗ ಬೇಯಿಸ್ಕೊಂಡಿದ್ವಲ್ಲ ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಅದನ್ನ ಆಡ್ ಮಾಡ್ತಾ ಇದ್ದಾರಮ್ಮ. ಮೊಟ್ಟೆ ಹೊಡಿಬಾರ್ದು. ಸೊ ಆ ಪಾಲಕ್ ಹಾಕಾದ್ಮೇಲೆ ಈಗ ಧನಿಯಾ ಹಾಕೋಬೇಕು. ಧನಿಯಾ ಬಂದ್ಬಿಟ್ಟು ಧನಿಯಾ ಬಂದು 3 ಸ್ಪೂನ್ಸ್ ಹಾಕಿದ್ದಾರೆ. ನೀವು ನಿಮ್ಮ ಮನೆಯಲ್ಲಿ ಮಾಡೋ ಕ್ವಾಂಟಿಟಿ ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಪ್ರಿಸೈಸ್ ಆಗಿ ಹೇಳಕ್ಕಾಗಲ್ಲ, ನಮ್ಮ ಅಮ್ಮ ಪ್ರಿಸೈಸ್ ಆಗಿ ಹಾಕಲ್ಲ, ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಹಾಕ್ತಾರೆ. ಅದರಿಂದ ನಾವು ಪ್ರಿಸೈಸ್ ಆಗಿ ಹೇಳಕ್ಕಾಗಲ್ಲ. ಅದಾದ್ಮೇಲೆ ಎಲ್ಲ ರುಬ್ಕೊಂಡ್ವಲ್ಲ ಜಾರ್ ಹಾಕೊಂಡು ಮಸಾಲೆ ಐಟಮ್ ಅದನ್ನೆಲ್ಲ ಹಾಕೊಂಡ್ಬಿಡ್ಬೇಕು. ಸೊ ಅದಾದ್ಮೇಲೆ ಇದಕ್ಕೆ ವಾಟರ್ ಹಾಕಿ ಮಿಕ್ಸ್ ಮಾಡಬೇಕು. ವಾಟರ್ ಅಷ್ಟೇ, ನಿಮ್ಗೆ ಗ್ರೇವಿ ಜಾಸ್ತಿ ಬೇಕು ಅಂದ್ರೆ ನೀರು ಜಾಸ್ತಿ ಹಾಕೊಳ್ಳಿ. ನಮ್ಗೆ ಗ್ರೇವಿ ಏನು ಜಾಸ್ತಿ ಬೇಡ ಅಂತ ಅನ್ನೋರು ನೀರು ಕಮ್ಮಿ ಹಾಕೊಳ್ಳಿ ಅಷ್ಟೇನೆ. ಇಲ್ಲಾಂದ್ರೆ ಇವ್ನು ಹೇಳ್ದಂಗೆ ನೀರು ಹಾಕಲೇಬೇಡಿ. ಏನು ನೀರು ಇರುತ್ತೋ ಅದರಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ.
ಸೊ ಗೈಸ್ ತೋರಿಸಿದ್ನಲ್ಲ ಎಲ್ಲ ಪ್ರೋಸೆಸ್ಸು ಚಿಕನ್ ಮಾಡಿದ್ದೆಲ್ಲ. ಸೊ ಅವ್ರಿಗೆಲ್ಲ ಚಿಕನ್ ಫ್ರೈ ಮಾಡಿಕೊಟ್ರು ಅಮ್ಮ. ಅದು ಏನು ದೊಡ್ಡ ಕೋಳಿ ಅಂತಾರೆ, ಅದನ್ನೇನಂತಾರೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಅದು ಒಂದೇ ಕೋಳಿ ತುಂಬ ಜಾಸ್ತಿ ವೆಯ್ಟ್ ಇರುತ್ತೆ. ಅದು ತೊಗೊಬಂದಿದ್ದ, ಅದನ್ನೆಲ್ಲನೂ ಚಾಪ್ಸ್ ಥರ ಮಾಡಿ ಕೊಟ್ಟಿದ್ದಾರೆ. ಅವ್ರಿಗೂ ಎಲ್ಲ ತಿನ್ನೋಕೆ ಆರಾಮ ಇರುತ್ತೆ ಅಂತ ಅದ್ರ ಜೊತೆಗೆ ಮಟನ್ನು 1-2 kg ತೊಗೊಬಂದಿದ್ರು, ಅದನ್ನು ಮಾಡಿಕೊಟ್ಟಿದ್ದಾರೆ. ನಾವು ಯಾರು ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀವಿ, ನಾಳೆ ಹಬ್ಬ ಇರೋದ್ರಿಂದ. ಬಟ್ ಗೊತ್ತಿಲ್ಲ ಏನು ಮಾಡ್ತೀವಿ ಅಂತ ಅಂದ್ಬಿಟ್ಟು. ಈ ವಿಡಿಯೋ ಏನಾದರೂ ನಮ್ಮ ಚಿಕ್ಕಮ್ಮನೋ ಇಲ್ಲ ನನ್ನ ತಂಗಿನೋ ನೋಡ್ತಾ ಇದ್ರೆ ಚೆನ್ನಾಗಿ ಬೈತಾರೆ. ಅದು ಮಾಡೋಕ್ಕಿಂತ ಮುಂಚೆ ನಮ್ಮ ಚಿಕ್ಕಮ್ಮ ಫೋನ್ ಮಾಡಿದ್ದಾಗ ಕೇಳಿದ್ರು, ಬರ್ತಡೇ ಅಲ್ವಾ ಏನು ಮಾಡಲ್ವ? ಅದು ನಮ್ಮಮ್ಮ ಇಲ್ಲಪ್ಪ ನಾನು ಮನೆ ಕ್ಲೀನ್ ಮಾಡಿದ್ದೀನಿ, ಏನು ಮಾಡಲ್ಲ ಅಂತ ಅಂದಿದ್ರು. ಬಟ್ ಏನು ಮಾಡೋಕ್ಕಾಗಲ್ಲ, ಬಾಯ್ಸ್ ಇದ್ದರೆ ಮನೇಲಿ ಹಿಂಗೆ ಆಗುತ್ತೆ, ತಂದುಬಿಡ್ತಾರೆ, ಮಾಡ್ಕೊಳ್ಬೇಕು. ಅವ್ರೇನು ಅರ್ಥ ಮಾಡ್ಕೊಳ್ಳಲ್ಲ. ಇದು ಕಾಮನ್ ನಮ್ಮ ಮನೇಲಿ, ಇದೇನು ಫಸ್ಟ್ ಟೈಮ್ ಅಲ್ಲ. ನಮ್ಮ ಚಿಕ್ಕಮ್ಮನ ನೋಡಿದ ತಕ್ಷಣ ಅರ್ಥ ಮಾಡ್ಕೊತಾರೆ, ಇವ್ರ ಮನೇಲಿ ಇವ್ರ ಮನೇಲಿ ಕಾಮನ್ ಅಂತ. ಅವ್ನು ಹಂಗೆ ತಿನ್ನಬೇಕು ಅಂದರೆ ಅವ್ನು ತಂದೆ ತರ್ತಾನೆ, ಅವಾಗ ಮಾಡ್ಕೊಡ್ಲೇಬೇಕು. ನಮ್ಮ ಅಮ್ಮನೂ ಅಷ್ಟೇನೆ, ನಮ್ಮ ಅಪ್ಪ ಆಗಲಿ ನನ್ನ ತಮ್ಮ ಯಾರೇ ಆಗಲಿ, ನಮ್ಮ ಅಪ್ಪ ನನ್ನ ತಮ್ಮ ಅಂತಲ್ಲ, ನಾವು ಯಾರೇ ಆಗಲಿ, ಇಲ್ಲ ನಂಗೆ ತಿನ್ನಬೇಕು ಆ ಥರ ಏನಾನ ಹಠ ಮಾಡಿದ್ರೆ ಏನು ನೋಡಲ್ಲ, ಸರಿ ಬಿಡು ನಾನು ಮತ್ತೆ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಮಾಡಿಕೊಡ್ತಾರೆ. ಈ ಥರ ಎಲ್ಲ ಇಲ್ಲ ನಾನು ಕ್ಲೀನ್ ಮಾಡಿದ್ದೀನಿ, ನಾನು ಮಾಡೋದೇ ಇಲ್ಲ, ಆ ಥರ ಎಲ್ಲ ನಮ್ಮಮ್ಮ ಯಾವತ್ತೂ ಅನ್ನಲ್ಲ. ಸೊ ಅವನು ತನ್ನೆಲ್ಲ ಬರ್ತಡೇ ದಿನ ಯಾಕೆ ಸುಮ್ಮನೆ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿಕೊಟ್ಟು ಕಳಿಸಿದ್ದೀವಿ. ನನ್ನ ತಂಗಿ ಪಾಪ ಭಾನುವಾರನೇ ಕೇಳಿದ್ರು ನಾನ್ ವೆಜ್ ಮಾಡಿಕೊಡು ಅಂತ. ನಾವಿಲ್ಲ ಕ್ಲೀನ್ ಮಾಡಿದ್ದೀವಿ ಮಾಡಲ್ಲ ಅನ್ನೋದಕ್ಕೆ ಅವತ್ತೇ ಬ್ಯಾಂಗ್ಳೂರ್ಗೆ ಹೊರಟ್ಬಿಟ್ಲು. ಈ ವಿಡಿಯೋ ನೋಡಿದ್ರೆ ಚೆನ್ನಾಗಿ ಬೈಕೊತಾ ಇರ್ತಾಳೆ. ಈಚೆ ಕೂತ್ಕೊಂಡು ಇಂಟ್ರೋ ಮಾಡ್ತಾ ಇದ್ರೆ ನಾಯಿಗಳ ಸೌಂಡು ಜಾಸ್ತಿ ಆಗ್ಬಿಟ್ರೆ, ಸಿಕ್ಕಾಪಟ್ಟೆ ನಾಯಿ ಮರಿಗಳಿದಾವೆ ನಮ್ಮ ಮನೆ ಸುತ್ತಲೂ. ಹೊಸ್ದಾಗಿ ಬೇರೆ ಮರಿ ಹಾಕಿದೆ, ಜಾಸ್ತಿ ಅಂದರೆ ಜಾಸ್ತಿ ಇದ್ದಾವೆ. ಏನು ಮಾಡಬೇಕು, ಗೇಟಿಂದ ಆಚೆ ಹೋಗೋಕ್ಕೂ ಆಗಲ್ಲ. ಈವ್ನಿಂಗ್ ಟೈಮ್ ಯಾರಾದರೂ ಓಡಾಡ್ತಿದ್ರೆ ಹಿಂದೆನೇ ಬಿದ್ದು ಕಚ್ಚಕ್ಕೆಲ್ಲ ಹೋಗ್ತಾ ಇರ್ತವೆ, ಅದೊಂದು ಭಯ. ನಮ್ಮಮ್ಮ ಪಾಪ ವಾಕಿಂಗ್ ಮಾಡಬೇಕು ಅಂತ ಅನ್ಕೊತಾರೆ, ಆ ನಾಯಿಗಳ ಕಾಟಕ್ಕೆ ಗೇಟಿಂದ ಈಚೆನೇ ಹೋಗಲ್ಲ, ಇಲ್ಲೇ 1-2 ರೌಂಡ್ ಹಾಕ್ಬಿಟ್ಟು ಸುಮ್ಮನೆ ಬಂದ್ಬಿಡ್ತಾರೆ. ಸೊ ಇಷ್ಟಾಗಿದೆ ಇಲ್ಲಿವರೆಗೂ. ಅವ್ರಿಗೂ ಎಲ್ಲ ಚಿಕನ್ ಎಲ್ಲ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಈಚೆ ಇವತ್ತೇನಕ್ಕೆ ಇಷ್ಟೊಂದು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತಲೇ ಗೊತ್ತಿಲ್ಲ. ಒಬ್ರು ಗಾಡಿ, ಯೂಶ್ವಲಿ ರೋಡ್ ಫುಲ್ಲು ಸೈಲೆಂಟಾಗಿರುತ್ತೆ, ಇಷ್ಟೆಲ್ಲ ಡಿಸ್ಟರ್ಬೆನ್ಸ್ ಇರಲ್ಲ. ಅದಕ್ಕೆ ಈಚೆ ಕುತ್ಕೊಂಡು ಇಂಟ್ರೋ ಮಾಡೋದು ಅದೆಲ್ಲ ಮಾಡ್ತಿದ್ದೆ ನಾನು. ಬಟ್ ಇವತ್ತು ಹಂಗಿಲ್ಲ, ಫುಲ್ಲು ನಾಯಿಗಳು ಅವನು ಜಾಸ್ತಿ ಕಿರ್ಚಾಡ್ತಿದ್ದಾವೆ, ಇದು ಎಲ್ಲನೂ ಜಾಸ್ತಿ ಆಗಿದೆ. ಹೀಗೆ ಏನು ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಸದ್ಯಕ್ಕಂತೂ ಹೇಳಿದ್ನಲ್ಲ, ಚಿಕನ್ ಎಲ್ಲ ಮಾಡಿ ಕಳಿಸಿದ್ದೀವಿ. ನೆಕ್ಸ್ಟು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೇನೆ. ನನ್ನ ರೂಮ್ ಸ್ವಲ್ಪ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕು. ಮೊನ್ನೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಚೇಂಜ್ ಮಾಡಿದ್ದೆ, ಆಮೇಲೆ ಮಾಡಿರಲಿಲ್ಲ. ಸೊ ಅದೊಂದು ಸ್ವಲ್ಪ ಎಲ್ಲ ಚೇಂಜ್ ಮಾಡಬೇಕು. ಆದರೆ ನನ್ನ ಮಗಳಿಗೆ ಹಬ್ಬಕ್ಕೆ ಹೊಸ ಬಟ್ಟೆನೂ ಇದೆ, ಆದರೆ ಫ್ರಾಕ್ ಟೈಪ್ ಹಾಕೋಕ್ಕಿಲ್ಲ. ತೊಗೊಬರ್ಬೇಕು ಅಂತ ಅನ್ಕೊತಾ ಇದ್ದೀನಿ, ಈಚೆ ಹೋಗಿ ಈವ್ನಿಂಗ್ ಹಂಗೆ. ನೋಡೋಣ, ಆದರೆ ಹೋಗ್ತೀನಿ, ಇಲ್ಲಾಂದರೆ ಇಲ್ಲ. ಅದು ಗ್ಯಾರಂಟಿ ಇಲ್ಲ ಹೋಗ್ತೀನೋ ಹೋಗಲ್ವಾ ಅಂತ ಅಂದ್ಬಿಟ್ಟು. ನೋಡೋಣ, ಆದರೆ ಹೋಗಿ ತೊಗೊಬರ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಮೊನ್ನೆ ಆಜಿಯೋ ವ್ಲಾಗ್ ಮಾಡಿದ್ನಲ್ಲ, ಅದರಲ್ಲಿರೋವೆಲ್ಲ ಇನ್ನೂ ಹೊಸವು ಯಾವುವು ಎಲ್ಲನೂ ಯೂಸ್ ಮಾಡಿಲ್ಲ. ಒಂದೊಂದು ಟೈಮಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲೇ ಯಾವುದಾದ್ರೂ ಒಂದು ಹಾಕ್ತೀನಿ, ಇಲ್ಲ ಅಕಸ್ಮಾತ್ ಏನೋ ಈಚೆ ಹೋದರೆ ತೊಗೊಬರ್ತೀನಿ. ಹೋದರೆ ಈ ವ್ಲಾಗಲ್ಲಿ ಕಂಟಿನ್ಯೂ ಮಾಡಿ ತೋರಿಸ್ತೀನಿ, ಇಲ್ಲ ಅಂದರೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲ ರೂಮ್ ಕ್ಲೀನಿಂಗ್ ಮಾಡೋ ಒಂದು ಕ್ಲಿಪ್ ಆ್ಯಡ್ ಮಾಡಿರ್ತೀನಿ ಅಷ್ಟೇ. ಅಕಸ್ಮಾತ್ ಏನಾದರೂ ಹೊರಗಡೆ ಹೋದರೆ ಸನ್ನಿಗೆ ಫೋನ್ ಮಾಡ್ತೀನಿ. ಈಗ ಓಕೆ ಹೋಗೋಣ ಬಾ ಅಂತ ಕರೆದ್ರೆ
ಬಂದರೆ ಹೋಗ್ತೀನಿ. ಅವ್ರೂ ಇವಾಗ ಯಾಕೋ ಫುಲ್ ಬ್ಯುಸಿ ಆಗಿದ್ದಾರೆ, ಏನೋ ಕೆಲಸ ಬಂದ್ಬಿಟ್ಟು ಬರ್ತಾ ಇಲ್ಲ. ನಾರ್ಮಲಾಗಿ ಮಾರ್ನಿಂಗ್ ಒನ್ ಟೈಮ್ ಈವ್ನಿಂಗ್ ಒನ್ ಟೈಮ್ ಬಂದು ಒಂದು 3 ಅವರ್ಸ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋರು. ಬಟ್ ಇವಾಗ ಪಾಪ ಏನೋ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಬರ್ತಾ ಇಲ್ಲ. ಕೇಳ್ತೀನಿ, ಫೋನ್ ಮಾಡಿ ಕರಿತೀನಿ, ಹೋಗ್ಬಿಟ್ಟು ಬರೋಣ ತೊಗೊಂಬರೋಣ ಅಂತ ಅಂದ್ಬಿಟ್ಟು. ಬಂದರೆ ಹೋಗಿ ಮಕ್ಳಿಗೊಂದು ಫ್ರಾಕ್ ಏನಾದರೂ ತೊಗೊಬರೋಣ ಅಂತ. ಅವಳಿಗೆ ಸಮ್ಮರ್ ವೇರ್ ತೊಗೋಬೇಕು. ನಾನು ಎಲ್ಲ ಇಷ್ಟು ದಿನನೂ ವಿಂಟರ್ ವೇರ್ ತೊಗೋತಾ ಇದ್ದೆ. ಚಳಿ ಇತ್ತು, ಇಲ್ಲೆಲ್ಲ ತುಂಬ ಚಳಿ ಇತ್ತು, ಮಕ್ಕಳನ್ನ ಹಂಗೆ ಇಡಬಾರ್ದು ಅಂತ ಅಂದ್ಬಿಟ್ಟು. ಬಟ್ ನನ್ನ ಮಗಳು ಸೆಕೆಗೆ ತಡೆಯಲ್ಲ ಅನ್ನೋದು ನನಗೆ ರಿಯಲೈಸ್ ಆಗಿದೆ. ಅವಳಿಗೆ ಸಮ್ಮರ್ ವೇರ್ ತೊಗೋಬೇಕು. ಸದ್ಯಕ್ಕೆ ಆನ್ಲೈನಲ್ಲಿ ಶಾಪಿಂಗ್ ಮಾಡಬೇಕಾ ಅಥವಾ ಎಲ್ಲೇ ಆದರೂ ಹೋಗಿ ತೊಗೋಬೇಕಾ ಏನು ಫಿಕ್ಸ್ ಆಗಿಲ್ಲ. ಆಜಿಯೋದಲ್ಲೂ ನೋಡ್ತಾ ಇದ್ದೀನಿ ಏನಾದರೂ ಆಫರ್ ಇದೆಯಾ, ಸಮ್ಮರ್ ವೇರ್ಸ್ ತೊಗೋಬೋದಾ ಅಂತ. ನನಗೆ ಸಮ್ಮರ್ ವೇರ್ಸ್ ಅಂದರೆ ಏನು ಅಷ್ಟು ನಾನು ಅಂದ್ಕೊಂಡಿರೋ ಥರ ಸಿಗ್ತಾ ಇಲ್ಲ. ನೋಡೋಣ, ಆದರೆ ಇವಾಗ ಏನಾದರೂ ಫ್ರಾಕ್ ತೊಗೊಬರಕ್ಕೆ ಹೋದರೆ ಅದು ಒಂದು ಸರಿ ನೋಡ್ತೀನಿ. ಚೆನ್ನಾಗಿದೆ ಅಂದರೆ ತೊಗೋತೀನಿ, ಇಲ್ಲಾಂದರೆ ಆನ್ಲೈನಲ್ಲೇ ಆರ್ಡ್ರ್ ಮಾಡ್ತೀನಿ ಅಷ್ಟೇ. ಅಮೆಝಾನಲ್ಲೋ ಅಜಿಯೋದಲ್ಲೋ ಯಾವುದ್ರಲ್ಲ ಒಂದ್ರಲ್ಲಿ ಆರ್ಡ್ರ್ ಮಾಡ್ಬೇಕಷ್ಟೇ. ಸದ್ಯಕ್ಕೆ ಅವಳಿಗೆ ಸಮ್ಮರ್ ವೇರ್ಸ್ ತೊಗೋಬೇಕು. ಇನ್ನು ಇವನು ನೈಟ್ ಟೈಮ್ ಹಾಕ್ಕೋಬೋದು, ಫ್ಯಾನೆಲ್ಲ ಆನ್ ಮಾಡ್ತೀನಿ, ನೈಟ್ ಟೈಮ್ ಹಾಕಿ ಮಲಗ್ಸೋಕೆ ಸರೋಗುತ್ತೆ. ಬಟ್ ಡೇ ಟೈಮ್ ಎಲ್ಲ ನಾನು ಅವಳಿಗೆ ಸ್ಲೀವ್ಲೆಸ್ ಟಾಪ್ಸ್ ಆ ಥರ ಎಲ್ಲ ತೊಗೋಬೇಕು. ಸೊ ಅದೊಂದಿದೆ, ನೋಡೋಣ, ಫೋನ್ ಮಾಡಾದ್ಮೇಲೆ ಗೊತ್ತಾಗುತ್ತೆ. ಸೊ ಗೈಸ್, ನೆಕ್ಸ್ಟು ರೂಮ್ ಕ್ಲೀನಿಂಗ್ ಹಾಕ್ತೀನಿ ಮಾಡಿದ್ರೆ, ಇಲ್ಲಾಂದರೆ ಇಲ್ಲಿಗೆ ವ್ಲಾಗ್ ಎಂಡು. ಅದಾದಮೇಲೆ ಈಚೆ ಹೋದರೆ ಅದ್ರದ್ದು ವಿಡಿಯೋ ಹಾಕ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್, ಬಾಯ್. ಈಗ ಯಾರೋ ಪಕ್ಕದ ಮನೆ ಅಕ್ಕ ಇದು ಫ್ಲವರ್ಸ್ ಕೊಟ್ಟಿದ್ದಾರೆ, ಪಿಂಕ್ ಆಗಿದೆ. ನಾಳೆ ಹಬ್ಬ ಅಲ್ವಾ, ಸೊ ಕಿತ್ತಿದ್ರು ಏನೋ ಅನಿಸುತ್ತೆ, ತೊಗೊಬಂದು ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಈಗ ವಿಡಿಯೋ ಎಂಡ್ ಮಾಡಿಬಿಟ್ಟು ಒಳಗೆ ಹೋಗ್ಬೇಕಾದ್ರೆ ಕರೆದು ಕೊಟ್ಟರು, ಅದಕ್ಕೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಂಗೆ ಫ್ಲವರ್ಸ್ ಅಂದರೆ ಇಷ್ಟ ಇಲ್ಲ ಗೈಸ್, ಐ ಡೋಂಟ್ ಲೈಕ್ ಫ್ಲವರ್ಸ್. ನೋಡೋಕೆ ಚೆನ್ನಾಗಿ ಅಡ್ಮೈರ್ ಮಾಡ್ತೀನಿ, ಬಟ್ ಎಲ್ಲರೂ ಇಟ್ಕೊಳ್ಳೋದು ಆ ಥರ ಎಲ್ಲ ನಂಗೆ ಇಷ್ಟ ಆಗಲ್ಲ. ಬಟ್ ಈ ಫ್ಲವರ್ಸ್ ನೋಡೋಕೆ ಚೆನ್ನಾಗಿದೆ. ಈ ನಾವು ಕೊರಿಯನ್ ಸೀರೀಸಲ್ಲೆಲ್ಲ ನೋಡ್ತೀವಲ್ವ, ಆ ಥರ ಇದೆ. ಈ ಸತಿ ನಾನು ಲಿಟಲ್ಸಿಂದ ತರಿಸಿದ್ದೀನಿ. ಫಸ್ಟು ಯಾವುದೋ ಅಪೋಲೋದಲ್ಲಿ ಯಾವುದೋ ಸಿಗ್ತಾ ಇತ್ತು, ಅದನ್ನ ಹಾಕ್ತಿದ್ದು, ಅದರಲ್ಲಿ ರ್ಯಾಷಸ್ ಆಗ್ತಾ ಇತ್ತು. ಅದಲ್ದಿರ ಮೊನ್ನೆ ಪ್ಯಾಂಪರ್ಸ್ ಯೂಸ್ ಮಾಡ್ತಾ ಇದ್ದೆ, ಅದೂ ಯಾಕೋ ರ್ಯಾಷಸ್ ಆಗ್ತಾ ಇಲ್ಲ, ಬಟ್ ತೊಡೆ ಹತ್ರ ಎಲ್ಲನೂ ಮಾರ್ಕ್ ಬೀಳ್ತಾ ಇದೆ. ಅದಕ್ಕೆ ಇದು ಅಡ್ವರ್ಟೈಸ್ಮೆಂಟಲ್ಲೆಲ್ಲ ಹಂಗಾಗಲ್ಲ ಅಂತ ತೋರಿಸಿದ್ರು. ರಿವ್ಯೂ ಎಲ್ಲ ನೋಡಿದೆ, ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೇನೆ ಈ ಸತಿ ಇದನ್ನ ತರಿಸಿದ್ದೀನಿ, ನೋಡ್ಬೇಕು ಹೆಂಗಾಗುತ್ತೋ ಏನೋ ಅಂತ. ಆಫರ್ ಇದ್ದಿದ್ದಕ್ಕೆ ಎರಡು ಪ್ಯಾಕ್ ತರಿಸ್ಬಿಟ್ಟಿದ್ದೀನಿ. ಮೇ ಬಿ ಒಂದು ತರಿಸಿ ಟೆಸ್ಟ್ ಮಾಡಿ ಇದು ಮಾಡಬೇಕಾಗಿತ್ತು, ಬಟ್ ಆಫರ್ ಇತ್ತು ಅಂತ ಅಂದ್ಬಿಟ್ಟು 2 ತರಿಸಿದ್ದೀನಿ. ಇವೆರಡರಿಂದನೂ 640 ಏನೋ ಪೇ ಮಾಡಿರೋದು. ಸೊ ನೋಡ್ತೀನಿ, ಯೂಸ್ ಮಾಡಿ ಹೆಂಗಿದೆ ಏನು ಅಂತ ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ಹೇಳ್ತೀನಿ. ಬಾಯ್. ನಾನು ಪದೇ ಮೈಕ್ ಆನ್ ಮಾಡ್ಕೊಬೇಕನ್ನೋ ಕಾನ್ಸೆಪ್ಟೇ ಮರ್ತೋಗ್ತಾ ಇದ್ದೀನಿ. ಪ್ರಾಬ್ಲಮ್ ಏನಂದರೆ ಮೈಕ್ ಆನ್ ಆಗಿಲ್ಲ, ನಾರ್ಮಲ್ ವಾಯ್ಸಲ್ಲೂ ರೆಕಾರ್ಡ್ ಆಗುತ್ತಾ ಇಲ್ಲ. ಮೈಕ್ ಆನ್ ಮಾಡ್ಕೊಳ್ಳೇಬೇಕು ಇದನ್ನು ಯೂಸ್ ಮಾಡ್ಬೇಕಾದ್ರೆ, ಇಲ್ಲಾಂದರೆ ವಾಯ್ಸೇ ಬರೋಲ್ಲ. ಈಗೂ ಹಂಗೆ ಆಯಿತು, ಎಲ್ಲ ರೆಕಾರ್ಡ್ ಮಾಡಾದ್ಮೇಲೆ ಮೈಕ್ ಆನ್ ಮಾಡಿಕೊಂಡೆ. ಸೊ ಟೇಕ್ ನಂಬರ್ 2. ಸೊ ಏನೇನು ತೊಗೊಂಡೆ ಅಂತ ಮತ್ತೆ ತೋರಿಸ್ತೀನಿ. ಫಸ್ಟು ಈ ಪಿಂಕ್ ಕಲರ್ ಫ್ರಾಕ್ ತೊಗೊಂಡಿದ್ದೀನಿ. ಇದು 3-in-1 ಸೆಟ್ ಥರ. ಇದು ಫಸ್ಟ್ ಇದು ಮಾತ್ರ ಹಾಕ್ಕೋಬೋದು ಹಿಂಗೆ, ಈ ಟೀ ಶರ್ಟು ಮತ್ತು ಫ್ರಾಕು. ಇಲ್ಲಾಂದರೆ ಈ ಟೀ ಶರ್ಟ್ ರಿಮೂವ್ ಮಾಡ್ಬಿಟ್ಟು ಬರೀ ಫ್ರಾಕ್ ಮಾತ್ರನೂ ಹಾಕ್ಬೋದು, ಅಥವಾ ಈ ಟೀ ಶರ್ಟು ಪ್ಲಸ್ ಈ ಪ್ಯಾಂಟು ಹಾಕ್ಬೋದು, ಅಥವಾ ಈ 3 ಸೇರು ಹಾಕ್ಕೋಬೋದು. ಈ ಥರ ಇದೆ. ಈ 3 ಸೇರಂತೂ ಈಗ ಸದ್ಯಕ್ಕೆ ಈ ಸಮ್ಮರಲ್ಲಿ ಹಾಕ್ಕೊಳಕ್ಕಾಗಲ್ಲ, ಸಪ್ರೇಟಾಗಿ ಹಾಕ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಇದೇ ಥರ ಪ್ಯಾಟ್ರನಲ್ಲೇ ಇದೊಂದು ತೊಗೊಂಡಿದ್ದೀನಿ, ಈ ಕಲರು. ಅವಳ ಹತ್ರ ಇರೋದೆಲ್ಲನೂ ಪಿಂಕ್ ಆಗೋಗಿದೆ. ಇವತ್ತು ಶಾಪ್ಗೆ ಹೋದ್ರು ಬರೀ ಎಲ್ಲನೂ ಪಿಂಕ್ ಕಲರಲ್ಲೇ ಸಿಗ್ತಾ ಇದೆ. ಪಿಂಕ್ ಬಿಟ್ಟು ಇನ್ಯಾವ ಕಲರು ಸಿಗ್ತಾ ಇಲ್ಲ ನನಗೆ. ಇಲ್ಲ ರೆಡ್ಡು, ಆ ರೆಡ್ ನನಗೆ ಇಷ್ಟ ಆಗ್ತಾ ಇಲ್ಲ, ಶಾಪಲ್ಲಿ ಇದ್ದಿದ್ದು ರೆಡ್ಡು. ಅದಕ್ಕೇನೆ ಇದೊಂದು ಸ್ವಲ್ಪ ಇದೇ ಇರಲಿ ಅಂತ ಅಂದ್ಬಿಟ್ಟು ಇದು ತೊಗೊಂಡೆ. ಬೇರೆ ಕಲರ್ಸು ನೋಡಬೇಕು. ಈಗ ಸದ್ಯಕ್ಕೆ ಅವಳ ಏಜ್ಗೆ ತುಂಬ ವೆರೈಟೀಸ್ ಏನು ನನಗೆ ಸಿಗಲಿಲ್ಲ ಶಾಪಲ್ಲಿ. ಆನ್ಲೈನಲ್ಲಿ ಇದೆ, ಬಟ್ ಶಾಪಲ್ಲಿ ಏನೂ ಆ ಥರ ಸಿಗಲಿಲ್ಲ. ಅದಕ್ಕೇನೆ ನಾನು ಇದ್ದಿದ್ರಲ್ಲೇನೆ ನಾಳೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ.
ಸೊ ಇವೆರಡೂ ತೊಗೊಂಡೆ. ಇದಲ್ದಿರ ನೈಟ್ ಡ್ರೆಸ್ಸು ತೊಗೊಂಡಿದ್ದೀನಿ. 4 ನೈಟ್ ಡ್ರೆಸ್ ತೊಗೊಂಡಿದ್ದೀನಿ ಸಮ್ಮರ್ ಟೈಮಲ್ಲಿ ಹಾಕೋಕ್ಕೆ ಅಂತ ಅಂದ್ಬಿಟ್ಟು. ಈ ಥರ ಫ್ರಾಕ್ ಟೈಪು ಈ ಥರದ್ದೇ ಇದೊಂದು ಇದೊಂದು ತೊಗೊಂಡಿದ್ದೀನಿ. ಇವು 4 ತೊಗೊಂಡಿದ್ದೀನಿ. ಏನಕ್ಕೆ ಇವು 4 ತೊಗೊಂಡೆ ಅಂತ ಅಂದರೆ, ಅವಳಿಗೆ ನಾರ್ಮಲಾಗಿ ಈಗ ಫಸ್ಟೆಲ್ಲ ಡ್ರೆಸ್ ಮಾಡ್ತಿದ್ನಲ್ಲ, ಆ ಥರ ಫುಲ್ ಸ್ಲೀವ್ಸ್ ಟೀ ಶರ್ಟ್ ಎಲ್ಲ ಹಾಕ್ಕೊಂಡ್ರೆ ಅವಳಿಗೆ ಇರೋಕ್ಕಾಗ್ತಾಯಿಲ್ಲ. ಸ್ಲೀವ್ಲೆಸ್ಸು ಆ ಥರನೇ ಅವಳು ಆರಾಮಾಗಿದ್ದಾಳೆ ಅದರಲ್ಲೇ. ಅದಕ್ಕೆ ಅಂತಲೇ ತೊಗೊಂಡೆ. ಸ್ಪೆಷಲಿ ನೈಟ್ ಟೈಮ್ಗೆ ಅಂತಲೇ ತೊಗೊಂಡಿದ್ದು, ಸೆಕೆ ಆಗುತ್ತೆ ಅಂತ ಅಂದ್ಬಿಟ್ಟು. ನಾನು ವಿಂಟರಲ್ಲೂ ಇದೇ ಥರ ಮಾಡ್ತಿದ್ದೆ. ನನ್ನ ಹತ್ರ ಒಂದು ರಾಂಪರ್ಸ್ ತರಿಸಿದ್ದೆ. ಅವಳು ಹುಟ್ಟಿದಾಗೆ ಒಂದು 8 ರಾಂಪರ್ಸ್ವರೆಗೂ ತರಿಸಿದ್ದೆ, ಅಪ್ ಟು 3 ಮಂತ್ಸ್ಗೆ ಆಗೋವಂಥದ್ದು. ಫುಲ್ಲು ವಿಂಟರ್ ಫುಲ್ಲು ಆ ರಾಂಪರ್ಸಲ್ಲೇ ಮೇಂಟೈನ್ ಮಾಡಿದ್ದೀನಿ. ಅಂದರೆ ನೈಟ್ ಟೈಮು ಇವನ್ನೆಲ್ಲ ನಾನು ನೈಟ್ ಟೈಮ್ ಮಾತ್ರನೇ ಯೂಸ್ ಮಾಡೋದು. ನಾನು ಆ್ಯಕ್ಚುಲಿ ಅವಳಿಗೆ ದಿನದಲ್ಲಿ 3 ಸರಿ ಬಟ್ಟೆ ಚೇಂಜ್ ಮಾಡ್ತೀನಿ. ಅವಳು ಮಾರ್ನಿಂಗ್ ಎದ್ದಿದ ತಕ್ಷಣ ನೈಟ್ ಡ್ರೆಸ್ಸಿಂದ ರಿಮೂವ್ ಮಾಡಿ ನಾರ್ಮಲ್ ಡೇ ಡ್ರೆಸ್ಗೆ ಹಾಕ್ತೀನಿ. ಅದಾದಮೇಲೆ ಸ್ನಾನ ಮಾಡಿಸಾದ್ಮೇಲೆ ಒಂದು ಡ್ರೆಸ್ ಚೇಂಜ್ ಮಾಡ್ತೀನಿ. ಅದಾದಮೇಲೆ ಮತ್ತೆ ನೈಟ್ ಮಲಗಬೇಕಾದ್ರೆ ಮತ್ತೆ ನೈಟ್ ಡ್ರೆಸ್ಸು ಹೊಸ ನೈಟ್ ಡ್ರೆಸ್ ತೆಗ್ದು ಹಾಕ್ತೀನಿ. ಸಮ್ಮರಲ್ಲೂ ಅದೇ ಮಾಡಬೇಕು. ಸೊ ಅದಕ್ಕೇನೆ ಇದನ್ನು ತೊಗೊಂಡಿದ್ದೀನಿ. ಇದು ಚೆನ್ನಾಗಿದೆ, ನನಗೂ ನೋಡಿದ ತಕ್ಷಣ ಇಷ್ಟ ಆಯಿತು. ಪ್ರಿಂಟು ಅದೆಲ್ಲನೂ, ಬಟ್ಟೆನೂ ಚೆನ್ನಾಗಿದೆ. ವಾಶ್ ಮಾಡಿದ್ರೂ ಅಷ್ಟು ಬೇಗ ಏನೂ ಆಗಲ್ಲ. ಅದಕ್ಕೆ ಕೇಳಿದೆ, ತೊಗೊಂಡೆ. ಸದ್ಯಕ್ಕೆ ಅವ್ರ ಹತ್ರ 4 ಪೀಸ್ ಇದ್ದು, ಅದಕ್ಕೆ 4 ತೊಗೊಂಡಿದ್ದೀನಿ. ಮತ್ತೆ ತರಿಸ್ತಾರಂತೆ, ತರಿಸ್ದಾಗ ನೋಡಬೇಕು. ಇದಿಷ್ಟು ಇಷ್ಟ ಆಗಿ ಇಷ್ಟು ತೊಗೊಬಂದಿದ್ದೀವಿ. ಶೂಟ್ ಮಾಡ್ಕೊಳ್ಳೋಣ ಅಂತಲೇ ಇದ್ದೆ. ಫಸ್ಟ್ ಒಂದು ಶಾಪ್ಗೆ ಹೋಗಿ ಶೂಟ್ ಮಾಡಿಕೊಂಡೆ, ಬಟ್ ಅಲ್ಲಿ ತೊಗೊಳ್ಳಿಲ್ಲ ನಾವು. ಅಂದರೆ 2 ಫ್ರಾಕ್ ಇಷ್ಟ ಆಯಿತು, ಬಟ್ ಪ್ರೈಸಸ್ ಇಷ್ಟ ಆಗಲಿಲ್ಲ, ಜಾಸ್ತಿ ಅನ್ನಿಸ್ತು. ಅದಕ್ಕೆ ತೊಗೊಳ್ಳಿಲ್ಲ. ಇನ್ನೊಂದು ಅಂಗಡಿ ಹತ್ರ ಹೋಗಿತ್ತು, ಅಲ್ಲಿ ಓಕೆ ಅನ್ನಿಸ್ತು. ಅಂದರೆ ಈಗಲೂ ಸ್ವಲ್ಪ ಜಾಸ್ತಿನೇ ಕೊಟ್ಟು ಅನ್ನೋ ಫೀಲಿಂಗ್ ನನಗಿದೆ, ಗೊತ್ತಿಲ್ಲ. ಸೊ ಅದು ತೊಗೊಬಂದಿದ್ದು, ಇಷ್ಟೂ ಹೋಗಿ ತೊಗೊಬಂದಿದ್ದು. ಇಷ್ಟು ನನ್ನ ಮಗಳಿಗೆ ಅಂತಲೇ. ಇದಲ್ದಿರ ಮನೆಗೆ ಏನೋ ಬೆಳ್ಳುಳ್ಳಿನೋ ಏನೋ ಎತ್ಕೊಬಂದು ಅಷ್ಟೇ. ಇಷ್ಟೇ ಶಾಪಿಂಗ್ ಮಾಡಿದ್ದು. ಸೊ ಅಷ್ಟೇ ಗೈಸ್, ಹೋಗಿ ತೊಗೊಬಂದು ಇದನ್ನೆಲ್ಲ ಹಾಕಿ ನೋಡ್ಬೇಕು ಹೆಂಗೆ ಕಾಣಿಸುತ್ತೆ ಅವಳಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದೀನಿ. ಫಸ್ಟೆಲ್ಲ ಅಂದರೆ ಯಾವಾಗೂ ದೊಡ್ಡ ಸೈಜೇ ತೊಗೋತಾ ಇದ್ದೆ. ಅವನು ಹಳೆವೆಲ್ಲನೂ ಅವಳಿಗೀಗ ಆಗ್ತಾ ಇಲ್ಲ. ಕೆಲವೆಲ್ಲನೂ ಶಾರ್ಟು ಹಂಗೆಲ್ಲ ಆಗ್ತಾ ಇದೆ. ದಪ್ಪ ಅನ್ನೋದಕ್ಕಿಂತ ಶಾರ್ಟ್ ಆಗ್ತದೆ. ಅದಕ್ಕೇನೆ ಅವನ್ನೆಲ್ಲನೂ ತೆಗೆದು ಡಿಕ್ಲಟರ್ ಮಾಡಬೇಕು. ಅವಳದು ಬಟ್ಟೆಗಳೆಲ್ಲ ಎಷ್ಟೊಂದು ಆಗ್ದಿರೋವೆಲ್ಲ ಇದೆ, ಅವನ್ನೆಲ್ಲ ತೆಗೆದುಬಿಟ್ಟು ಈಗ ವಿಂಟರ್ ವೇರ್ಸ್ ಎಲ್ಲ ತೆಗೆದುಬಿಟ್ಟು ಸಮ್ಮರ್ ವೇರ್ ಇಡಬೇಕು. ಇನ್ಮೇಲೆ ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ತದೆ, ಅದು ಕಾಣಿಸ್ತಾ ಇದೆ. ಅದಕ್ಕೆ ಅವನ್ನೆಲ್ಲ ತೆಗೆದುಬಿಡ್ಬೇಕು. ಸೊ ಇಷ್ಟೂ ನಾನು ಇವತ್ತು ಮಾಡ್ಕೊಬಂದಿರೋ ಶಾಪಿಂಗು. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.
ಕೆಳಗಡೆ ನಾನೀಗ ಸದ್ಯಕ್ಕೆ 2 ಬುಕ್ ಓದ್ತಾ ಇದ್ದೀನಿ. ಆ ಬುಕ್ನ ಇಟ್ಕೊಂಡಿದ್ದೀನಿ. ಒಂದು ಬಂದು ಲವ್ ಸ್ಟೋರಿ, ರೊಮ್ಯಾಂಟಿಕ್ ಆ ಥರ. ಇನ್ನೊಂದು ಬಂದು ಪ್ರೊಬಬ್ಲಿ ಜಾಸ್ತಿ ಜನಕ್ಕೆ ಗೊತ್ತಿರುತ್ತೆ, ರಿಚ್ ಡ್ಯಾಡಿ ಪೂರ್ ಡ್ಯಾಡಿ ಅಂತ. ಅದು ಓದ್ತಾ ಇದ್ದೀನಿ. ಫಸ್ಟ್ ಅದೇ ಸ್ಟಾರ್ಟ್ ಮಾಡಿದ್ದು, ಬಟ್ ಅದು 2 ಚಾಪ್ಟರ್ ಓದಿದೆ. ಆಮೇಲೆ ಇಂಟ್ರೆಸ್ಟ್ ಬರ್ತಿಲ್ಲ. ಬಟ್ ಸ್ಟಾರ್ಟಿಂಗ್ 2 ಚಾಪ್ಟರ್ ಮಾತ್ರ ಫುಲ್ ಇಂಟ್ರೆಸ್ಟಿಂಗ್ ಆಗಿತ್ತು, ಮುಗಿಸ್ಬಿಟ್ಟಿದ್ದೀನಿ. ಮೇಲೆಗಡೆ ಇರೋದು ಪರವಾಗಿಲ್ಲ, ಇಂಟ್ರೆಸ್ಟಿಂಗ್ ಆಗಿದೆ, ಓದ್ತಾ ಇದ್ದೀನಿ. ಬಟ್ ತುಂಬ ಬೇಗ ಓದೋಕ್ಕಾಗ್ತಾಯಿಲ್ಲ, ಯಾಕಂದರೆ ನಾನು ಫಸ್ಟ್ ಓದ್ತಿದ್ದೆ, ಈಗ ಬಿಟ್ಬಿಟ್ಟಿದ್ದೀನಿ ಓದೋದು. ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಫ್ಲೋ ಹೊರ್ಟೋಗಿದೆ. ಸಿಗೋವರೆಗೂ ಕಷ್ಟ, ಜಾಸ್ತಿ ಟೈಮ್ ತೊಗೋತಾ ಇದ್ದೀನಿ ಆ ಚಿಕ್ಕ ಬುಕ್ ಮುಗಿಸೋದಕ್ಕೆ. ಯಾವಾಗ ಮುಗಿಸ್ತೀನೋ ಏನೋ ಗೊತ್ತಿಲ್ಲ. ಬಟ್ ಕರೆಂಟ್ ಅವೆರಡು ಓದ್ತಾ ಇದ್ದೀನಿ, ಅದಕ್ಕೆ ಇಟ್ಟಿದ್ದೀನಿ. ಇನ್ನು ನಂದು ಎಮರ್ಜೆನ್ಸಿ ಮೆಡಿಸಿನ್ಸ್ ಎಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಅಲ್ಲಿ 2 ಟಾಯ್ ಅವಳಿಗೆ ಸಡನ್ನಾಗಿ ಎದ್ದಾಗ ಅವಳಿಗೆ ಆಟ ಆಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಕೆಳಗಡೆ ಇಟ್ಕೊಂಡಿದ್ದೀನಿ. ಸೊ ನನ್ನ ಬೆಡ್ ರೆಡಿ ಆಯಿತು. ಇದು ಅವಳು ತೊಟ್ಲು. ಇನ್ನೂ ಇವತ್ತು ನೈಟ್ ಅದರಲ್ಲಿ ಮಲಗಿಸಲ್ಲ, ಅದು ಸ್ವಲ್ಪ ಕ್ಲೀನ್ ಮಾಡಬೇಕು. ನಾಳೆ ಈಚೆ ಇಟ್ಟು ಮಾಡಿಬಿಟ್ಟು ಆಮೇಲೆ ಅದರಲ್ಲಿ ಮಲಗಿಸ್ತೀನಿ. ರೂಮ್ ಕ್ಲೀನ್ ಡನ್. ಬಾಯ್ ಗಾಯ್ಸ್.